ಇದು ಗೊತ್ತಿರಲಿ, ಸಾಧಕರು ಮೇಲ್ ಕಾಣ್ತಾರಲ್ಲ ನಿಮಗೆ, ಶಾರುಖ್ ಖಾನ್, ಯಶ್, ಕೊಹ್ಲಿ, ಮೋದಿಯವರು, ಸಿದ್ದರಾಮಯ್ಯನವರು, ನಿಮ್ಮೂರು MLA, ಅವರೆಲ್ಲ ಮೇಲ್ ಕಾಣ್ತಾ ಇರ್ತಾರೆ. ನೀವು ನನ್ನನ್ನೇ ನೋಡ್ಕೊಂಡು ಅಚೀವರ್ ಅಂತ ಅಂದ್ಕೊಂಡಿರ್ತೀರ, ಸಾಧಕರು ಅನ್ಕೋತೀರ. ಸಾಧನೆಯ ಹಿಂದೆ ಅತಿ ದೊಡ್ಡ ಸ್ಯಾಕ್ರಿಫೈಸ್ ಇದೆ, ಇದು ಗೊತ್ತಿರಬೇಕು. ತ್ಯಾಗ ಮಾಡೋದಿದೆ. ಏನು ತ್ಯಾಗ ಮಾಡೋದು? ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದುಕೊಂಡು ಅಲ್ಲೇ 8 ಗಂಟೆ ಡ್ಯೂಟಿ ಮಾಡ್ಬೇಕು ನಾನು. ಅದ್ರ ನಂತರ ಸಾಧನಾ ಅಕಾಡೆಮಿ ರನ್ ಮಾಡಬೇಕಂದ್ರೆ ಮತ್ತೆ 4 ಗಂಟೆ ಕೆಲಸ ಮಾಡಬೇಕು. ಅದರ ನಂತರ ನನ್ನ ಪರ್ಸ್ನಲ್ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಕೊಳಕ್ಕೆ 4 ಗಂಟೆ ಕೆಲಸ ಮಾಡಬೇಕು. ದಿನಕ್ಕೆ ವರ್ಕಿಂಗ್ ಅವರೇ 16 ಗಂಟೆ ಮಾಡ್ತೀನಿ ನಾನು, 16 ಅವರ್ಸ್. ಹಿಂಗಿದ್ದಾಗ ಅಲ್ಲಿಗೆ ಬರೋಕ್ಕೆ ಸಾಧ್ಯ. ಸಿದ್ದರಾಮಯ್ಯನವ್ರು 16 ಗಂಟೆ ಕೆಲಸ ಮಾಡೋಕ್ಕೆ ಅಲ್ಲಿಗೆ ಬಂದಿದ್ದಾರೆ. ಯಡಿಯೂರಪ್ಪನವ್ರು 16 ಗಂಟೆ ಕೆಲಸ ಮಾಡೋದಕ್ಕೆ ಅಲ್ಲಿಗೆ ರೀಚ್ ಆಗಿದ್ದಾರೆ. ವೀರೇಂದ್ರ ಸರ್ ಕೂಡ 16 ಗಂಟೆ ಕೆಲಸ ಮಾಡಿರೋದಕ್ಕೆ ಅಲ್ಲಿಗೆ ರೀಚ್ ಆಗಿದ್ದಾರೆ. ದೊಡ್ಡ ಚಪ್ಪಾಳೆ. ಬಟ್ ನೀವೆಷ್ಟು ಮಾಡ್ತೀರಾ? 8 ಗಂಟೆ ಕೆಲಸ ಮಾಡೋಷ್ಟೊತ್ತಿಗೆ ಹೆಂಗೆ ಡಲ್ಲೋಡ್ಬಿಟ್ಟಿರ್ತೀರ. ನೋ, ಯಾವ ಮನುಷ್ಯ ಹೆಚ್ಚು ಕೆಲಸ ಮಾಡ್ತಾನೋ, ಹೆಚ್ಚು ತ್ಯಾಗ ಮಾಡ್ತಾನೋ, ಲುಕ್ ಹಿಯರ್, ಮನೆಯಲ್ಲಿ ಮಕ್ಕಳಿಗೆ ಸಿಗಕ್ಕಾಗಲ್ಲ, ಹೆಂಡ್ತಿಗೆ ಸಿಗಕ್ಕಾಗಲ್ಲ, ತಾಯಿಗೆ ಸಿಗಕ್ಕಾಗಲ್ಲ. ಸ್ಯಾಕ್ರಿಫೈಸ್, ಫೇಲ್ಯೂರ್. ಇದನ್ನು ಹೇಳಿಲ್ಲ ನಿಮಗೆ ನಾನು. 15 ಗೌರ್ಮೆಂಟ್ ಜಾಬ್ ಬಂದಿತ್ತು ಅಂತ ನಿಮ್ಗೆ ಹೇಳಿದೆ. ವಾವ್ ಅಂದ್ರಿ ನೀವು. ಅದ್ರ ಜೊತೆ ಎಷ್ಟು ಸೋತಿದ್ದೀನಿ ಗೊತ್ತಾ? IAS ಎಕ್ಸಾಮನ್ನು 5 ಸರಿ ಫೇಲ್, ನಾಟ್ 1 2 5 ಟೈಮ್ ಫೇಲ್. KS ಎಕ್ಸಾಮ್ 7 ಸರಿ ಫೇಲ್. KS 7 ಸರಿ ಫೇಲ್. ಈವನ್ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಾಮ್ಗಳು, ಕರ್ನಾಟಕದ ಎಕ್ಸಾಮ್ಗಳು, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ 4 ಸರಿ ಫೇಲ್. ಟೋಟಲ್ 48 ಬಾರಿ ಫೇಲ್ ಆಗಿದ್ದೀನಿ. ನಿಮಗೆ ಫಸ್ಟ್ ಕೊಟ್ಟ ನಂಬರ್ ಯಾವುದು? 15 ಪಾಸ್ ಆಗಿದ್ದೀನಿ ಅಂತ. ಈಗ ಹೇಳ್ತಾ ಇದ್ದೀನಿ ಸತ್ಯ, 48 ಸರಿ ಫೇಲ್ ಆಗಿದ್ದೀನಿ. ವೀರೇಂದ್ರ ಸರ್ ಎಷ್ಟು ಸರಿ ಫೇಲ್ ಆಗಿದ್ದಾರೆ ಅವರಿಗೆ ಗೊತ್ತಿರುತ್ತೆ. ಫೇಲ್ಯೂರ್, ಸ್ಯಾಕ್ರಿಫೈಸ್, ಡೆಡಿಕೇಶನ್, ಹಾರ್ಡ್ ವರ್ಕ್. ಈ ನಿಮಗೆ ಹೊಟ್ಟೆ ಉರಿಬೋದು ಒಂದು ಮಾತು ಹೇಳಿದಾಗ, ನಂಬ್ತಿರೋ ಬಿಡ್ತಿರೋ. ನೀವೆಲ್ಲ ಚಿಕ್ಕ ಮಕ್ಕಳು ನನ್ನ ಪ್ರಕಾರ. ಸರ್ ನೀವೇ ನನ್ನ ಮಕ್ಕಳಂದ್ರೆ ನಾಚಿಕೆ ಆಗುತ್ತೆ ಅಂತ ಕೆಲವ್ರು ಅನ್ಬೋದು ನಿಮಗೆ. ಬಿಕಾಸ್ ಯು ಆರ್ ಸಿಂಪಲಿ ಚೈಲ್ಡ್ ಟು ಮೀ. ನಾನು ಗೌರ್ಮೆಂಟ್ ಜಾಬಿಗೆ ಸೇರಿದಾಗಲೇ ನೀವು ಹುಟ್ಟಿರಲಿಲ್ಲ ಗೊತ್ತಾ ನಿಮಗೆ. ಐ ಜಾಯಿನ್ ಗೌರ್ಮೆಂಟ್ ಇನ್ 2002. ನೀವು ಹುಟ್ಟೇ ಇಲ್ಲ ಅವಾಗ. 2002ನಲ್ಲಿ ನನ್ನ ಜಾಬ್ ಸಿಕ್ಕಿದೆ. ಸರ್ ಮತ್ತು ಹಂಗಿದ್ರೆ ಈ ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ಬೋದು ನಿಮಗೆ. ದಿಸ್ ಫಿಟ್ನೆಸ್ ಮೇಂಟೈನ್ಡ್ ಬೈ 1 ಡೇ ವರ್ಕೌಟ್ ಎವ್ರಿ ಡೇ. 1 ಅವರ್ ಪ್ರತಿದಿನ 1 ಗಂಟೆ ವರ್ಕೌಟ್, ರನ್, ವರ್ಕೌಟ್, ಬೆವರು ಹರಿಸ್ತೀವಿ, ಹಿಂಗಂತ ಇರ್ತೀವಿ. ಹಾರ್ಡ್ ವರ್ಕ್, ಗುಡ್ ಹ್ಯಾಬಿಟ್, ಇದು ವೆರಿ ಇಂಪಾರ್ಟೆಂಟ್. ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಡಿಮೆ ಮಾಡಿ ಗುಡ್ ಹ್ಯಾಬಿಟ್ಸ್ ಜಾಸ್ತಿ ಮಾಡ್ಕೊಂಡ್ರಿ ಅಂದರೆ ಯು ಗೆಟ್ ದ ಸಕ್ಸಸ್. ಲೆಟ್ಸ್ ಗೋ. ನಿಮ್ಮನ್ನೆಲ್ಲ ಮೋಸ ಮಾಡ್ತಿರೋ ಕೆಲವು ಪದಗಳನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಭಾಳ ಯುವಕರು ಹಾಳಾಗ್ತಾ ಇದ್ದೀರಿ ಇದರಲ್ಲಿ. ಸುಲಭವಾಗಿ ದುಡ್ಡು ಮಾಡೋದು ಹೇಗೆ? ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ದುಡ್ಡು ಬರುತ್ತದೆ ಅಂತ. ಎಷ್ಟು ಜನ ಕಳ್ಕೊತಾ ಇದ್ದಾರೆ ಇದೆಲ್ಲ ಬಂದು. ಸುಲಭವಾಗಿ ದುಡ್ಡು ಮಾಡೋ ವಿಧಾನ ಪ್ರಪಂಚದಲ್ಲಿ ಫಾರ್ಮುಲಾನೇ ಇಲ್ಲ. ಕಷ್ಟಪಡು, ದುಡ್ಡು ಗಳಿಸು. ಸಿಂಪ್ಲಿ ನಾನು ಹೇಳಿದ್ನಲ್ಲ, 5 ಗಂಟೆಗೆ ಹೇಳ್ತೀನಿ, 5 ಲಕ್ಷ ರೂಪಾಯಿ ದುಡಿತೀನಿ ಪರ್ ಮಂತ್, 5 ಲ್ಯಾಕ್ ಇನ್ಕಮ್. ನಂದೇನು ಭಾಳ ಇಲ್ಲ. 5 ಲಕ್ಷ ರೂಪಾಯಿ ದುಡಿಯೋನೇ 5 ಗಂಟೆಗೆ ಹೇಳ್ತಾ ಇದ್ದೀನಿ. ಏನೂ ಇಲ್ಲದ ನೀವು ಮಹಾರಾಜ ಮಹಾರಾಣಿಯರ ಥರ 8 ಗಂಟೆಗೆ ಹೇಳ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಗುಡ್. ಅದಕ್ಕೆ ಹೇಳೋದು, ದುಡ್ಡು ಮಾಡಬೇಕು ಅಂದರೆ ಸುಲಭ ದಾರಿ ಇಲ್ಲ. ನಂಬರ್ 2, ಸುಲಭವಾಗಿ ಸಕ್ಸಸ್ ಪಡೆಯಿರಿ. ನೋ ರೂಟ್ಸ್. ಶಾರ್ಟ್ ಕಟ್ ಕಲಿಕೆ ಮಾಡ್ಕೋಬೋದು, ನೋ ರೂಟ್. ನೆಕ್ಸ್ಟ್ ಒಂದು ಸುಳ್ಳು ಬರುತ್ತೆ ನಿಮಗೆ, 30 ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ. ನೋ ನೋ ನೋ, ನೆವರ್. ನಿಮಗೆ ಒಂದು ಮಾತು ಹೇಳ್ತೀನಿ. ಹೋದ ತಿಂಗಳೇನೋ ಒಬ್ಬಳು ಹುಡುಗಿ ಬರ್ತಾಳೆ ನನ್ನ ಹತ್ರ ಮಾತಾಡೋಕ್ಕೆ, MSc ನರ್ಸಿಂಗ್. ಅವಳು ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಳೆ, ನೋ ಪ್ರಾಬ್ಲಮಲ್ಲಿ, ಪ್ರೈವೇಟ್ ಕಾಂಟ್ರಾಕ್ಟ್ ಬೇಸಿಸ್ಸು. ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಇನ್ ಬೆಂಗಳೂರು ಜಾಯ್ನ್ ಆಗಬೇಕು. ನೀವು ನಂಬ್ತಿರೋ ಬಿಡ್ತಾರೆ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಷ್ಟು ಸ್ಯಾಲ್ರಿ ಅಂತ. MSc ನರ್ಸಿಂಗ್ ಹುಡುಗಿಗೆ 1.25 ಲಕ್ಷ ರೂಪಾಯಿ ಪೇಮೆಂಟ್ ಆಫರ್ ಮಾಡಿದ್ದಾರೆ 1 ತಿಂಗಳಿಗೆ. ಇರ್ಬೋದಾ ಸರ್? ಅದು ಇದೆ. 1.25 ಲಕ್ಷ MSc ನರ್ಸಿಂಗು, 1.25 ಲಕ್ಷ ಸಂಬಳ. ಇಲ್ಲಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ 40,000 ಕೊಡ್ತಾರೆ. ಹೋಗಬೇಕು ಅಂತ ಹೋಗಿದ್ದಾಳೆ. ಅಲ್ಲಿ ವೆರಿ ಫಸ್ಟ್ ಶುರು ಆಗಿದ್ದೆ, ವಾಟ್ಸ್ ಯುವರ್ ನೇಮ್, ಹೌ ಈಸ್ ಯುವರ್ ಸರ್ವಿಸ್, ವೇರ್ ಆರ್ ಯು ಸರ್ವಿಸ್ ಫ್ರಮ್, ಹೌ ಈಸ್ ಯುವರ್ ಫೀಡ್ಬ್ಯಾಕ್, ಹಿಂಗೆಲ್ಲ ಕೇಳಿದ್ದಾರೆ. ಇವಳಿಗೆ ಐ ಆಮ್ ಸಾವಿತ್ರಿ, ಐ ಆಮ್ ಕಮ್ಮಿಂಗ್ ಫ್ರಮ್ ನೆಲಮಂಗಲ, ಹಿಂಗೆ ಹೇಳಿದಾಳೆ. ಹಿಂಗೆ ಹೇಳ್ತಾ ಇದ್ದಂಗೆ ಇವಳು ಸರ್ಟಿಫಿಕೇಟ್ ನೋಡಿ ರೆಡಿ ಇದ್ದಾರೆ ಅವರು.
ಇವಳು ಮಾತು ನೋಡಿ ವಾಪಸ್ ಕಳಿಸಿದ್ದಾರೆ, ಯು ಟೇಕ್ 3 months, 3 ತಿಂಗಳು ವರ್ಕೌಟ್ ಮಾಡಿ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಬಾ. ನಮ್ಮ ಹಾಸ್ಪಿಟಲಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾವುದು ಮಸ್ಟ್? ಇಂಗ್ಲೀಷ್ ಮಸ್ಟ್ ಅಂತ. ಅಲ್ಲಿಗೆ 1.25 ಲಕ್ಷ ರೂಪಾಯಿ ಸಂಬಳ ಕೇವಲ ಇಂಗ್ಲೀಷ್ ಕಾರಣಕ್ಕೆ ಮಿಸ್ ಆಯ್ತು. ಸೊ 30 ದಿನ ಕಲಿಯೋಕ್ಕಾಗಲ್ಲ ಇದು. ಯು ಶುಡ್ ಲರ್ನ್. ಸಣ್ಣ ಸಣ್ಣ ಹ್ಯಾಬಿಟ್ಸ್ಗಳಿದೆ ಇಂಗ್ಲೀಷ್ ಕಲಿಯೋದಕ್ಕೆ. ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳಲ್ಲಿ ಯು ಕ್ಯಾನ್ ಗೆಟ್ ಫ್ಲೂಯೆಂಟ್ಸಿ ಇನ್ ಇಂಗ್ಲೀಷ್. ಆರಾಮ ಮಾತಾಡ್ಕೊಂಡು ಹೋಗ್ಬೋದು. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಳ್ರಿ, ಇದು ಮೋಸನೇ. ಸರಿಯಾಗಿ ಓದ್ಕೋಬೇಕು.